ಸಣ್ಣ ಕಾರ್ಯ ಅಂತ ಹೇಳಿ. ತನ್ನದೊಂದು ತಂಡ ಕಟ್ಟಿಕೊಂಡು ಕನ್ನಡ ಶಾಲೆಗಳನ್ನ ಸುಂದರ ಹಾಗೂ ಸ್ವಚ್ಛಗೊಳಿಸುವ ಕಾಯಕದಲ್ಲಿ ತೊಡಗಿದ್ದಾರೆ ಅನು. ಈ ಅಮ್ಮ ಒಂದು 8 ಹುಡುಗರನ್ನ ಕಟ್ಟಿಕೊಂಡು ಈ ಎಲ್ಲ ಸುಣ್ಣ ಬಣ್ಣನ ಹಚ್ಕೊಂತ ಹೊಂಟಾಳಲ್ಲ, ಆದ್ರೆ ನಮ್ಮ ಸರ್ಕಾರಕ್ಕನ ಒಂದು ಕಣ್ಣು ತೆರೆವಲ್ದ. 12 ಲಕ್ಷಕ್ಕಿಂತ ಹೆಚ್ಚು ಸಾಲ ಮಾಡಿ ಸರ್ಕಾರಿ ಶಾಲೆಗಳು, ಐತಿಹಾಸಿಕ ದೇಗುಲಗಳು, ಪುರಾತನ ಕಲ್ಯಾಣಿಗಳನ್ನು ಸ್ವಚ್ಛಗೊಳಿಸಿದೆ ಕನ್ನಡತಿಯ ತಂಡ. ಹೆಂಗ್ ತೀರಿಸ್ತದಮ್ಮ, ಇಷ್ಟು ಸಾಲ ಮಾಡ್ಕೊಂಡಿಯಲ್ಲ ಅಂದ್ರ ತೀರ್ಸಂಗಮ್ಮ ದೇವರ ತಂದೆ ಬರ್ತಾನ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಕನ್ನಡದ ಸೇವೆಯಲ್ಲಿ ತೊಡಗಿ ಇತರರಿಗೂ ಮಾದರಿಯಾಗಿರುವ ಕನ್ನಡತಿ ಅನು ಅಕ್ಕನಿಗೆ ಐಕಾನ್ ಆಫ್ ದಿ ಇಯರ್ ವಿಭಾಗದಲ್ಲಿ ವರ್ಷದ ಕನ್ನಡಿಗ ಪ್ರಶಸ್ತಿಯ ಗೌರವ. ಐಕಾನ್ ಆಫ್ ದ ಇಯರ್ ಕುಮಾರಿ ಅನು ಹೇಮಣ್ಣ. ಎಲ್ಲರೂ ಪ್ರೀತಿಯಿಂದ ಇವರನ್ನ ಅನು ಅಕ್ಕ ಅಂತ ಕರೀತಾರೆ. ಪ್ರೀತಿಯ ಚಪ್ಪಾಳೆಯೊಂದಿಗೆ ಅವರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಪ್ಲೀಸ್. ಪರದೆಯಲ್ಲಿ ಕಾಣಿಸ್ಕೊಳ್ಳೋದಕ್ಕೆ, ಪರದೆಯಲ್ಲಿ ಕೆಲಸ ಮಾಡೋದಕ್ಕೆ ಬಣ್ಣ ಹಚ್ತೀವಿ. ಇವರು ಬಣ್ಣ ಹಚ್ತಾರೆ, ಆದರೆ ಪರದೆಗಾಗಿ ಅಲ್ಲ, ಓದಬೇಕು ಅಂತ ಕನಸು ಕಾಣುವಂಥ ನೂರಾರು ಸಾವಿರಾರು ಮಕ್ಕಳ ಬದುಕಲ್ಲಿ ಅವರು ಬಣ್ಣವನ್ನು ಹಚ್ತಾ ಇದ್ದಾರೆ. ನಿಜಕ್ಕೂ ಐಕಾನ್ ಆಫ್ ದ ಇಯರ್. ನಮ್ಮ ಅನು ಅಕ್ಕಂಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಮೈಸೂರು ಸ್ಯಾಂಡಲ್ ಸೋಪ್ ವತಿಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಮಾತೆಗೆ ಜಯವಾಗಲಿ, ಕನ್ನಡ ಅಂಬಿಗೂ ಕೂಡ ಜಯವಾಗಲಿ. ನಾನು ಈವರೆಗೂ 22 ಜಿಲ್ಲೆಗಳನ್ನು ಸಂಚರಿಸಿ 124 ಶಾಲೆಗಳಿಗೆ ಸುಣ್ಣ ಬಣ್ಣದ ಅಲಂಕಾರವನ್ನು ನಾವು ಮಾಡಿದ್ದೀವಿ. ಜೊತೆಯಲ್ಲಿ ಸ್ವಚ್ಛ ಭಾರತ ಅಭಿಯಾನದಿಂದ ಹಿಡಿದು ಪ್ರತಿಯೊಂದು ಕೆಲಸಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ. ನನಗೆ ಭಾಷಣ ಗೊತ್ತಿಲ್ಲ, ನಾರ್ಮಲ್ ಆಗಿ ಮಾತಾಡ್ತೀನಿ. ಕನ್ನಡ ನಾಡು ನುಡಿ ಉಳಿಬೇಕು ಅಂತಂದರೆ ಕನ್ನಡ ಶಾಲೆಗಳು ಉಳಿಬೇಕು. ಪ್ರತಿಯೊಬ್ಬ ಬಡವನ ಜೀವನ ಶೈಲಿ ಆಗಲಿ, ಜೀವನದ ಶಿಕ್ಷಣ ಆಗಲಿ ಆರಂಭವಾಗೋದು ಸರ್ಕಾರಿ ಕನ್ನಡ ಶಾಲೆಯಿಂದ. ಮೊದಲು ಮುಖ್ಯವಾಗಿ ಕನ್ನಡಿಗರಾಗಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ. ಯಾಕಂದರೆ ಸುಮಾರು ಜನ ಪ್ರತಿಷ್ಠೆಗಾಗಿ ಅನ್ಯ ಭಾಷೆಯನ್ನು ಮಾತಾಡ್ತಾ ಇದ್ದಾರೆ. ನನ್ನ ಕನ್ನಡ ಭಾಷೆಗೆ 2500 ವರ್ಷಗಳ ಇತಿಹಾಸ ಇದೆ. ನನ್ನ ಭಾಷೆಯಲ್ಲಿ ನಾನು ಕಲಿಯುವಂಥದ್ದು, ತಿಳಿಯುವಂಥದ್ದು ತುಂಬಾ ಇದೆ. ಬೇರೆಯವರು ಬೇರೆ ಭಾಷೆಗೆಲ್ಲ ಮರಳಾಗ್ತಾ ಇದ್ದಾರೆ. ಆ ಥರ ಎಲ್ಲ ಮಾಡಬೇಡಿ. ಮಾತೃಭಾಷೆಗೆ ನೀವು ಮಹತ್ವವನ್ನು ನೀಡಲೇಬೇಕು. ಎಷ್ಟೋ ಸರ್ಕಾರಿ ಕನ್ನಡ ಶಾಲೆಗಳು ಮುಚ್ತಾ ಇದ್ದಾವೆ. ಯಾಕಂದರೆ ಶಾಲೆಗಳಿಗೆ ಮಕ್ಕಳು ಬರ್ತಾ ಇಲ್ಲ. ಶಾಲೆಯಲ್ಲಿ ವಾಶ್ರೂಮ್ಸ್ ಇಲ್ಲ, ಟಾಯ್ಲೆಟ್ಸ್ ಇಲ್ಲ, ಮತ್ತು ಆಟೋಪಕರಣ, ಪೀಠೋಪಕರಣ. ಎಷ್ಟೋ ಶಾಲೆಗಳಲ್ಲಿ ಮಕ್ಕಳು ಕಲಿತಾನೆ ಇಲ್ಲ, ಟೀಚರ್ಸೇ ಇಲ್ಲ. ಯಾರೋ ಗೆಸ್ಟ್ ಲೆಕ್ಚರ್ ಅಂತ ಆಗ್ತಾರ, ಅವ್ರು ಏನು ಕಲಿಸ್ತಾರ, ಏನು ಮಾಡೋಕತ್ತಾರ ಒಂದು ನಮ್ಗೆ ಗೊತ್ತಿರಲ್ಲ. ಭಾರತ ಅಭಿವೃದ್ಧಿ ವಿಷಯದಲ್ಲಿ ನನ್ನ ಕನ್ನಡ ಶಾಲೆಗಳು ಉಳಿಬೇಕು. ಕನ್ನಡ ಶಾಲೆಗಳು ಅಂತಲ್ಲ, ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು. ಮುಖ್ಯವಾಗಿ ಏನಂದ್ರೆ ಬಾಲ್ಯ ವಿವಾಹಗಳು ತುಂಬ ಆಗ್ತಿದ್ದಾವೆ. ಎಕ್ಸಾಂಪಲ್, ನನ್ನ ಮನೆಯಲ್ಲಿ ನನ್ನ ಸ್ವಂತ ಅಕ್ಕನಿಗೆ ಬೇಗ ಬಾಲ್ಯ ವಿವಾಹ ಮಾಡಿದರು. ಅನಂತರ ನನ್ನ ಸ್ವಂತ ತಂಗಿಗೂ ಕೂಡ ಬಾಲ್ಯ ವಿವಾಹ ಮಾಡಿದರು. ಇದನ್ನೆಲ್ಲ ನಾನು ಮನಗಂಡು ಏನಾದರೂ ಒಂದು ಸಾಧನೆ ಮಾಡಬೇಕಂತ ಬಂದೆ. ಇದು ಯಾವುದೇ ಪ್ರಶಸ್ತಿ ಪುರಸ್ಕಾರಗಳು ನಾನು ಪ್ರಚಾರಕ್ಕಾಗಿ ಬಂದಿಲ್ಲ. ನನ್ನ ತಂಡದ ಸದಸ್ಯರು ಏನಿದ್ದಾರೆ ಅವರು ಈ ಶಾಲೆಗಳಿಗೋಸ್ಕರ ತುಂಬ ಶ್ರಮ ಪಟ್ಟಿದ್ದಾರೆ. ಅವ್ರ ತಂದೆ ತಾಯಿಗಳಿಗೆ ಎಲ್ಲ ಕೇಳೋರು ಊರಲ್ಲೆಲ್ಲ ಟಿ ವಿಲಿ ಬಂದುಬಿಟ್ರೇ ದೊಡ್ಡ ಸಾಧನೆ ಮಾಡ್ರಿ ಅನ್ನೋದು ಈ ಒಂದು ಯುಗದಲ್ಲಿ ನಾನು ಈ ನ್ಯೂಸ್ 18 ಕಾರ್ಯಕ್ರಮಕ್ಕೆ ನಾನು ನಿಜವಾಗ್ಲೂ ಬರಲೇಬೇಕಾಯಿತು. ಯಾಕಂದರೆ ಇವಾಗ ನಾನು ಇಲ್ಲಿ ಬಂದು ನಾನು ಇಷ್ಟು ಗುರುತಿಸಿ ಅಶೋಕ್ ಸರ್ ಜೊತೆ ಮತ್ತು ಸಿದ್ದರಾಮಯ್ಯ ಸರ್ ಇಂಥವರೆಲ್ಲ ಇಂಥ ಒಂದು ವೇದಿಕೆ ಮೇಲೆ ನಾನು ನಿಮ್ಮಂಥವ್ರ ಮುಂದೆ ನಾನು ಇದ್ದೀನಿ ಅಂತಂದರೆ ನನ್ನ ತಂಡ ನನಗೆ ಕೊಟ್ಟಂಥ ಬಹುದೊಡ್ಡ ಉಡುಗೊರೆ. ಇದು ಧನ್ಯವಾದ. ನಾನು ಜಾಸ್ತಿ ಮಾತಾಡೋಕ್ಕೆ